ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು. ಕೆಲವು ಕಥೆಗಳನ್ನ ಓದಿದ್ರೆ ಕಣ್ಣೀರು ತುಂಬಿಕೊಳ್ಳುತ್ತೆ, ಭಾವನೆಗಳು ಹಬ್ಬುತ್ತೆ, ಕಲ್ಪನೆಗಳು ಶುರುವಾಗುತ್ತೆ. ಆದರೆ ನನ್ನ ಕಥೆಗಳು ಭಯ ಹುಟ್ಟಿಸುತ್ತೆ, ರಕ್ತ ಕುದಿಸುತ್ತೆ, ರೋಷ ಉಕ್ಕುತ್ತೆ. ಯಾಕಂದ್ರೆ ಇದು ಕಟ್ಟು ಕಥೆಗಳಲ್ಲ, ನಾನು ಕಂಡಿರೋ ಸತ್ಯ ಕಥೆಗಳು. ವೇಸ್ಟ್, ನ್ಯಾಷನಲ್ ವೇಸ್ಟ್ನ ಕಥೆಗಳು. ನ್ಯಾಷನಲ್ ವೇಸ್ಟ್ನ ಕಥೆಗಳು. ಇವನ್ ಬರ್ತಿರೋ ಕಥೆಗಳು ಕಾಲ್ಪನಿಕ ಕಥೆಗಳಾಗಿದ್ರೇನೆ ಸರಿ. ಯಾವುದೇ ಕಾರಣಕ್ಕೂ ಸತ್ಯ ಘಟನೆಗಳು ಮಾತ್ರ ಆಗಿರಬಾರ್ದು. ದಿಲ್ಲಿ ಆಯಿತು, ಮುಂಬೈ ಆಯಿತು, ಈಗ ಬ್ಯಾಂಗ್ಳೂರಲ್ಲಿ. ಏನು ರೀ ಇದು ನಮ್ಮ ಕರ್ಮ ನೋಡಿ. ಯಾವುದೇ ಕಾರಣಕ್ಕೂ ಈ ವಿಷಯ ಮೀಡಿಯಾ ಗೊತ್ತಾಗಬಾರ್ದು ರೀ. ಆ ದುರ್ಗಾ ಕಾಲ್ ಮಾಡಿ ಈ ಕೇಸ್ನ ಆದಷ್ಟು ಬೇಗ ಕ್ಲೋಸ್ ಮಾಡೋಕ್ಕೆ ಹೇಳಿ, ಅದು ಸೀಕ್ರೆಟಾಗಿ. ನೋಡು ಶ್ರುತಿ, ಅವನ್ನ ಬಿಟ್ಬಿಡು. ನಮಗೂ ಅವನಿಗೂ ಯಾವ ಕಡೆಯಿಂದನೂ ಸೆಟ್ ಆಗಲ್ಲ. ನೀನು ಒಳ್ಳೇದಕ್ಕೆ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊ. ಆ ರೀತಿ ಏನೂ ಆಗಲ್ಲ. ನಂಗೆ ಅವನ ಮೇಲೆ ತುಂಬಾ ನಂಬಿಕೆ ಇದೆ. ಎಲ್ರಂತಲ್ಲ ನಾನು ಅಬ್ದುಲ್ಲಾ. ನಾವು ಎಷ್ಟೋ ಕಥೆಗಳನ್ನ ಕೇಳಿದ್ದೀವಿ, ಮತ್ತೆಷ್ಟೋ ಕಥೆಗಳನ್ನ ಓದಿದ್ದೀವಿ ಕೂಡ. ಕಟ್ಟು ಕಥೆಗಳನ್ನ ಹೇಳಿ ತಟ್ಟಿ ಮಲಗ್ತಿದ್ದ ಕಾಲ ಯಾವತ್ತೋ ಕಳೆದೋಗಿದೆ. ಇದು ಕಲಿಯುಗದ ಕೆಟ್ಟ ಕಾಲ. ಇಲ್ಲಿ ತಟ್ಟಿ ಮಲಗ್ತಿರೋರ್ಗಿನ್ನ ಬಡ್ದು ಎಬ್ರಿಸ್ತಿರೋರೇ ಜಾಸ್ತಿ. ಬರೀ ಸ್ವಾರ್ಥ. ಪ್ರೀತಿ ಮೂಟೆ ಕಟ್ತಿದೆ, ದೇಹ ಪ್ರಾಣಿಗಳಿಗೆ ಆಹಾರ ಆಗ್ತಿದೆ. ಇಷ್ಟೊಂದು ಕ್ರೂರತ್ವ. ಮನುಷ್ಯ ತನ್ನ ಕೋಪಕ್ಕೆ ಬುದ್ಧಿ ಕೊಟ್ಟಾಗ ಒಬ್ಬ ರಾಕ್ಷಸನೇ ಸೃಷ್ಟಿಯಾಗ್ತಾನೆ.
A shadow lingers where the streetlights glow. Eyes like a storm, whispers in his mind, a trail of chaos left behind. Psycho killer, walking the night, hiding in shadows out of sight. Police are whispering they're closing in, but he's always one step ahead of sin. Blood on his hands, stains on his soul. The road stretches out, it swallows him whole. Detectives gather clues in the rain, but he's a ghost slipping through the pain. Flashing lights, a hunt begins. The air is heavy with the weight of sins. Voices on the radio crackle and call, but the killer keeps walking through it all. Psycho killer, walking the night, hiding in shadows out of sight. Police are whispering they're closing in, but he's always one step ahead of sin. But he's always one step ahead of sin. The road goes on, it never ends. No conscience, no reason to make amends. A psycho killer, lost in his game, forever walking, no face, no name. Sent to Set forensic. the tone for a chilling thriller montage. ಯಾಕ್ರಿ ಮೇಡಮ್ ಅವರ ಅಷ್ಟೊಂದು ಕೋಪದಲ್ಲಿದ್ರಿ ನಿನ್ನೆ? ಆ ಡ್ರೈವರಲ್ಲಿ ಅಂಥದ್ದು ಏನೈತ್ರಿ? ಕೆಲವು ವಿಷಯಗಳೇ ಹಾಗೆ, ಕಣ್ಮುಂದೆನೇ ಇದ್ರೂ ಕ್ಲಾರಿಟಿ ಇರಲ್ಲ. ಶಿಟ್. ಹಲೋ ಮೇಡಮ್, ರಿಪೋರ್ಟ್ ಬಂತು ಮೇಡಮ್. ಆ ಕವರಲ್ಲಿ ಇರೋದು ಹ್ಯೂಮನ್ ಬಾಡಿನೇ ಅಲ್ಲ, ಯಾವುದೋ ಕುರಿ ಮಾಂಸ ಮೇಡಮ್. ವಾಟ್? ಹೌದು ಮೇಡಮ್, ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ನೋಡ್ ವೆಂಕಿ, ಇದು ನಿನ್ ಲಿಮಿಟ್ಸ್ ಬರಲ್ಲ. ಇದಕ್ಕೂ ನಿನಗೂ ಸಂಬಂಧನೇ ಇಲ್ಲ. ಹಂಗಾಗಿ ನೀನ್ ಈ ವಿಚಾರದಲ್ಲಿ ಇನ್ವಾಲ್ವ್ ಆಗ್ಬೇಡ. ದುರ್ಗಾ ಮೇಡಮ್, ನಾವೇನು ಗಣೇಶನ್ ಕೂರ್ಸಕ್ಕೆ ಚಂದ ಎತ್ತಿದ್ವ ಮೇಡಮ್? ಅದು ನನ್ನ ಏರಿಯಾ, ನೀನು ಬರಬೇಡ ಅಂತ ಹೇಳೋದಕ್ಕೆ. ಪೊಲೀಸು ಮೇಡಮ್, ಪ್ರತಿಯೊಬ್ಬ ಪೊಲೀಸು ಇಂಥ ಕೇಸ್ಗಳನ್ನ ಪರ್ಸನಲ್ ಆಗಿ ತಗೊಂಡ್ಬಿಟ್ರೆ ಸೊಸೈಟಿ ಕ್ಲೀನ್ ಆಗಿರುತ್ತೆ. ಅದು ಮಾತ್ರ ನಂದೇ ಬೇಟೆ ಇಲ್ಲ ಮೇಡಮ್. ಮೇಡಮ್ ಏನಾಯ್ತು ಮೇಡಮ್? ಈ ಕೊಲೆಗಾರನ ಹಿಡಿಯೋದ್ ಕಷ್ಟ ಅಲ್ಲ, ಇನ್ನಿಂದ ತಪ್ಸೋದ್ ಕಷ್ಟ. ಅಲ್ಲಿ ಫೋಟೋ ಸಿಗ್ದಾಗ್ಲೇ ಅನ್ಕೊಂಡೆ ಮುಂದೆ ಏನೋ ಕಿತಾಪದಿ ಇದೆ ಅಂತ. ಹುಡ್ತಾನೆ ಯಾರು ಕ್ರೂರಿಗಳಾಗಲ್ಲ. ಕೆಲವು ವಾತಾವರಣಗಳು ಬೀಜ ಹೊತ್ತಿರ್ತಾರೆ. ಒಬ್ಬ ಕೊಲೆಗಾರ ಹುಟ್ಕೊಳ್ಳೋಕೆ ಎರಡು ಕಾರಣಗಳಿರುತ್ತೆ. ಒಂದು ಸ್ವಾರ್ಥ, ಇನ್ನೊಂದು ದ್ವೇಷ. ಆದರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿರೋದು ಇನ್ನೊಂದಿದೆ, ಅದೇ ಆಸೆ. ಆ ಆಸೆಗೂ ಒಂದು ಮೂಲ ಇದೆ. ಅದೇನು?